ಎಲ್ರಿಗೂ ನಮಸ್ಕಾರ. ಚಿಕ್ಕಬಾಸೂರಿನ ಗ್ರಾಮ ಪಂಚಾಯಿತಿಯಲ್ಲಿ SHG ಮಹಿಳೆಯಾದ ಪುಷ್ಪಾ ಕನ್ವಳ್ಳಿ ಮತ್ತು ರೈತರಾದಂತಹ ಶಶಿಧರ್ ಕನ್ವಳ್ಳಿ ಅವರ ಹೊಲದಲ್ಲಿ ನಾವು ಇವತ್ತು ಜೀವಾಮೃತವನ್ನು ತಯಾರಿಕೆ ಮಾಡಿದ್ವಿ. ಅದನ್ನು ಇವತ್ತು ಜೀವಾಮೃತವನ್ನು ಗಿಡಕ್ಕೆ ಬಿಡ್ತೇವೆ. ಜೀವಾಮೃತವನ್ನು ನಾವು ತಯಾರು ಮಾಡಲು ಬೇಕಾಗಿರ್ತಕ್ಕಂಥ ಪರಿಕರಗಳಂತಂದ್ರೆ ಮೊದಲನೇದು 200 ಲೀಟರ್ ನೀರು ಹಿಡಿಯುವಂಥ ಒಂದು ಬ್ಯಾಗ್ ಬೇಕು. 2 kg ಬೆಲ್ಲ, 10 kg ಸಗಣಿ, 2 kg ಕಡಲೆ ಹಿಟ್ಟು, 10 ಲೀಟ್ರ್ ಗೋಮೂತ್ರ ಮತ್ತು ಅದೇ ಜಮೀನಿನ 1 ಹಿಡಿ ಬದುವಿನ ಮಣ್ಣು ಇಷ್ಟನ್ನು ಸೇರಿಸಿ ನಾವು ಒಂದು ಡ್ರಮ್ಮಿಗೆ ಹಾಕಿ ಅದನ್ನು ಬೆಳಗ್ಗೆ ಸಾಯಂಕಾಲ ಪ್ರದಕ್ಷಿಣಾಕಾರವಾಗಿ 7 ದಿನಗಳವರೆಗೆ ತಿರುಗಿಸ್ಬೇಕು. ತಿರುಗಿಸಿದ ನಂತರ 6ನೇ ದಿನಕ್ಕೆ ನಾವೇನು ಮಾಡಬೇಕು, ಈ ಜೀವಾಮೃತವನ್ನು ಬೆಳೆಗಳಿಗೆ ಬಿಡಬೇಕು. ಈ SHG ಮಹಿಳೆಯರಿಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಬೀಜಗಳನ್ನು ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ಇದು ಬೆಂಡೆ, ಟೊಮೆಟೊ, ನುಗ್ಗೆ, ಚೌಳೆ, ಸೌತೆ ಇಷ್ಟು ಗಿಡಗಳನ್ನು ಒಂದು ಕಿಟ್ ಕೊಡ್ತಾರೆ ಅವರು. ನಾವು ಉತ್ತಾರ ಮತ್ತು ಆಧಾರ್ ಕಾರ್ಡನ್ನು ತಗೊಂಡೋಗಿ ಕೊಟ್ಟರೆ ತೋಟಗಾರಿಕೆ ಇಲಾಖೆಯಲ್ಲಿ ಫ್ರೀಯಾಗಿ ಇಷ್ಟು ಬೀಜಗಳನ್ನು ಕೊಡ್ತಾರೆ SHG ಮಹಿಳೆಯರಿಗೆ. ಆದರೆ ಇವರು ಆ ಬೀಜಗಳನ್ನು ತೊಗೊಂಡ್ಬಂದು ಇವತ್ತು ಇಲ್ಲೆಲ್ಲ ಹಾಕಿ ಬೆಳೆಗಳನ್ನು ಬೆಳೆದಾರ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡುವಂಥ ರೈತರು ಇವರು. ಅವ್ರಿಗೆ ಈ ಜೀವಾಮೃತವನ್ನು ತಯಾರಿಸಿ ಈ ಗಿಡಗಳಿಗೆ ಇವತ್ತು ಹಾಕ್ತಿದ್ದೀವಿ. ನೋಡ್ರಿ, ಚೆನ್ನಾಗಿ ಬೆಳೆದೈತಿ. ನುಗ್ಗೆನೂ ಚೆನ್ನಾಗಿ ಬೆಳೆದೈತಿ. ಆಮೇಲೆ ಟೊಮೆಟೊನು, ಕಾಯಿ. ಈ ಜೀವಾಮೃತವನ್ನು ಯಾಕೆ ಹಾಕಬೇಕು ಅಂತಂದ್ರೆ ಇದು ಕಾಯಿ ಮತ್ತು ಚೆನ್ನಾಗಿ ದೊಡ್ಡದಾಗಿ ಬಿಡ್ತೈತಿ ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತೈತಿ ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ನಾವು. ಇದು ಎಲ್ಲ ನಮ್ಮ ಮನೆಯಲ್ಲಿ ದೇಶಿ ಹಸು, ಎಲ್ಲ ರೈತರ ಮನೆಯಲ್ಲಿ ಹಸುಗಳು ಇರ್ತವೆ. ಹಾಗಾಗಿ ಯಾವುದೇ ಒಂದು ಖರ್ಚಿಲ್ಲದೆ ಮಾಡಿ ಇದರಲ್ಲಿ ಆರ್ಥಿಕವಾಗಿ ಸುಧಾರಣೆಗೊಳ್ಳಲು ಸಹಾಯಕ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ 2 ಮಾತುಗಳನ್ನು